ನಮಸ್ಕಾರ. ಊಟ ಮಾಡ್ತಾ ಒಂದ್ ಚರ್ಚೆ, ಒಂದ್ ಸಿಂಪಲ್ ಒಂದ್ ಪ್ರಶ್ನೆ ಇದೆ ನಿಮ್ಗೆ. ಹೇಳಿ ಸರ್. ಸಾಮಾನ್ಯವಾಗಿ ನಮಸ್ತೆ. ನಿಮ್ ಕಾಲೇಜಲ್ಲಿ ಆಗಿರ್ಬೋದು ಹ್ಮ್. ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಆಗಿರ್ಬೋದು, ಕಾಮನ್ ಆಗಿ ಜನರಲ್ ಆಗಿ ಯಾವಾಗ್ಲೂ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಾ ಸರ್. ಅದರಲ್ಲೂ ನಮ್ಮ ಜನಗಳಲ್ಲೇ ಈ ತರದ ಪ್ರಶ್ನೆಗಳನ್ನ ನಾನು ಹೆಚ್ಚು ಕೇಳಿದ್ದೀನಿ. ಮೀಸಲಾತಿ ಅಂದ ತಕ್ಷಣ ಕಾಮನ್ ಆಗಿ ನೀವು ಬೆಳಿಗ್ಗೆ ಒಂದ್ ಮಾತು ಹೇಳಿದ್ರಿ, ಇವ್ರು 35% ತೆಗೆದ್ರು ಡಾಕ್ಟರ್ ಸೀಟ್ ಸಿಕ್ಬಿಡುತ್ತೆ, ಆಮೇಲೆ ಏನು ಓದ್ಲಿಲ್ಲ ಅಂದ್ರೂ ಗೌರ್ಮೆಂಟ್ ನೌಕರಿ ಸಿಕ್ಬಿಡುತ್ತೆ ಅಂತ ಹೇಳಿ. ಮೀಸಲಾತಿ ಅಂದ್ರೆ ಹಾ, ಬಡತನದ ಮೀಸ್- ಆಧಾರದ ಮೇಲೆ ಕೊಡ್ಬೇಕು. ಹೌದೌದು. ಮೀಸಲಾತಿ ಅಂದ್ರೆ ಬಡತನದ ಆಧಾರದ ಮೇಲೆ ಕೊಡಬೇಕು. ಎಲ್ಲಾ ಜಾತಿಗಳು, ಬ್ರಾಹ್ಮಣರಲ್ಲೂ ಬಡವರು ಇರ್ತಾರೆ, ಲಿಂಗಾಯತರಲ್ಲೂ ಬಡವರು ಇರ್ತಾರೆ ಅನ್ನೋ ಒಂದು ಕಾಮನ್ ಒಂದು ಅಭಿಪ್ರಾಯ ಎಲ್ಲರಲ್ಲಿ ಇರ್ತದೆ. ಯಾಕೆ ಅಭಿಪ್ರಾಯ? ಆಮೇಲೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಪ್ರೊಫೆಸರ್ ಆಗಿ? ಸರ್ ಪುನೀತ್ ಸರ್, ಏನು ಅಂದ್ರೆ ಅದು ಟಿವಿಲಿ ಯಾರೋ ಒಬ್ರು ಮಾತಾಡಿದ್ರಲ್ಲ, ಹ್ಮ್. ಅದು ಅವ್ರು ಒಬ್ರು ಸಬ್ಜೆಕ್ಟ್ ಅಲ್ಲ, ಅದು ಇಡೀ Okay. ಇಂಡಿಯಾ ಇರೋದೇ ಹಂಗೆ. Okay. ಮೀಸಲಾತಿ ಅಂತಿದಂಗೆ ಹಾ. ಮೀಸಲಾತಿ ಅನ್ನೋದು ತಪ್ಪಲ್ವಾ? ಹಾ. ಮೀಸಲಾತಿ ಅನ್ನೋದು ಯಾವುದೋ ಒಂದು ಸಮಾಜವನ್ನ ಉದ್ಧಾರ ಮಾಡೋದಕ್ಕೆ ಉಟ್ಕೊಂಡಿರ್ತಕ್ಕಂತ ಒಂದು ಸಬ್ಜೆಕ್ಟ್. Okay. ಏನೋ ಒಟ್ಟು ಇಂಡಿಯಾನೇ ಆಹಾ. ಮೀಸಲಾತಿ ವಿರುದ್ಧವಾಗಿದೆ. ಯಾರೋ ನಮ್ ತರ ನಿಮ್ ತರ ಒಂದಷ್ಟು ಜನ ಅಂಬೇಡ್ಕರ್ನ, ಕಾನ್ಸ್ಟಿಟ್ಯೂಷನ್ ನ, ಹ್ಮ್. ಆಮೇಲೆ ಇಲ್ಲಿನ ಸೂಕ್ಷ್ಮ ಜಾತಿಯನ್ನ, ಅಸ್ಪೃಶ್ಯತೆಯನ್ನ ಹ್ಮ್. ಯಾರು ನೋಡಿರ್ತಾರೆ ಅವ್ರಿಗೆ ಮಾತ್ರ ಮೀಸಲಾತಿ ಅರ್ಥ ಆಯ್ತು. Okay, okay. ಸರ್, ಆಮೇಲೆ ಮೀಸಲಾತಿ ಅನ್ನೋದು ಇದೆಯಲ್ಲ, ಹಾ. ತುಂಬಾ ಜನ ಮಾತಾಡ್ತಾರೆ. ನಾನು ಶಾಲಾ ಕಾಲೇಜುಗಳಲ್ಲಿ ನೋಡಿದ್ದೀನಿ, ಗೆಳೆಯರ ಜೊತೆ, ನಮ್ ಸಂಚಾರದಲ್ಲಿ, ನಮ್ ಜರ್ನಿಲಿ ಎಲ್ಲ ಕಡೆ ಮೀಸಲಾತಿ ಅಂತಿದ್ದಂಗೆ. ಸರ್, ಮೀಸಲಾತಿನ ಈ ಬಡತನದ ಆಧಾರದ ಮೇಲೆ ಕೊಡ್ಬೇಕು ಸರ್. ಹೌದು. ಇದು ತುಂಬಾ ಜನದ ತುಂಬಾ ಅಭಿಪ್ರಾಯ same. ಮೀಸಲಾತಿ ಅಂತಿದಂಗೆ ಅವ್ರ ಬಾಯಲ್ಲಿ ಬರೋ ಮೊದಲನೇ ಪ್ರಶ್ನೆ ಬಡತನದ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡ್ಬೇಕು. ಹೌದು. ಮೇಲ್ ಜಾತಿಲಿ ಬಡವನ್ ಇದಾನ ಅವನು ಕೊಡಿ, ಹ್ಮ್. ಕೆಳ ಜಾತಿಲಿ ಶ್ರೀಮಂತ ಇದಾನ ಅವನು ಕೊಡ್ಬೇಡ್ರಿ ಆಹಾ. ಅಂತಾರೆ. ಆಮೇಲೆ ಇದು ಅಷ್ಟು ಸುಲಭವಾಗಿ ಅರ್ಥ ಆಗೋ ಸಬ್ಜೆಕ್ಟ್ ಅಲ್ಲ ಸರ್ ಇದು ಮೀಸಲಾತಿ ಅನ್ನೋದು. Okay. ಮೀಸಲಾತಿ ಅನ್ನೋದು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ಲ. ಹ್ಮ್. ಅಯ್ಯೋ ಪಾಪ ಇವ್ರು ಕಷ್ಟದಲ್ಲಿದ್ದಾರೆ, ತಿನ್ನು ಕನ್ನ ಇಲ್ಲ, ಹಾಕೊಳ್ಳೋ ಬಟ್ಟೆ ಇಲ್ಲ, ಇರು ಮನೆ ಇಲ್ಲ, ನಿಮ್ಗೊಂದಿಷ್ಟು ತಗೊಳ್ಳಿ ಅಂತ ಹೇಳಿ ಸರ್ಕಾರ ಕೊಡುತ್ತಿರುವ ಭಿಕ್ಷೆ ಅಲ್ಲ. Okay, okay. ಮೀಸಲಾತಿಗೆ 2000 ವರ್ಷಗಳ ಒಂದು ದೊಡ್ಡ ಚರಿತ್ರೆ ಇದೆ ಸರ್. Okay. ನನಗೆ ಮೀಸಲಾತಿ ಅಂದ ತಕ್ಷಣ ಅನ್ಸೋದೇನು ಅಂತ ಅಂದ್ರೆ, ಒಬ್ಬ ವ್ಯಕ್ತಿ ಹ್ಮ್. ಇನ್ನೊಬ್ಬ ವ್ಯಕ್ತಿಯ ಮುಂದೆ ನಿಂತ್ಕೊಂಡು, ಇಬ್ರು ವ್ಯಕ್ತಿಗಳೇ, ಹೌದು. ನಿಂದ್ ಯಾವ ಜಾತಿ ಅಂತ ನೋಡಿ, ಹೌದು. ಅದ್ರೊಳಗಡೆ ಒಂದು ದೊಡ್ಡ ಇದು ಏನು ಒಂದು ಚಿಂತನೆ ಅಡಗಿದೆ ಸರ್. ಹೌದು. ಹೌದು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮುಂದೆ ನಿಂತ್ಕೊಂಡು ನೀನ್ ಯಾವ ಜಾತಿ ಜಾತಿ. ಅನ್ನೋದಿದೆಯಲ್ಲ, ನೀವ್ ಯಾವ ಜನ ಅನ್ನೋದಿದೆಯಲ್ಲ, ಹೌದು. ಅವನು ಅನುಭವಿಸೋ ಸಂಕಟ ಇದೆಯಲ್ಲ, ಹೌದು. ಅದೊಂದು ದೊಡ್ಡ ಚರಿತ್ರೆ ಹಿಂದೆ ಸರ್. ಈ ನಮ್ಮ ಪ್ರೊಫೆಸರ್ ರಾಜಪ್ಪ ದಳವಾಯಿ ಸರ್ ಇದಾರಲ್ಲ, ಹ್ಮ್. ಅವರು ಒಂದು ಯೂನಿವರ್ಸಿಟಿನಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮದಲ್ಲಿ ಈ ಮಾತು ಹೇಳಿದ್ರು. ಹ್ಮ್. ಈ ದೇಶದಲ್ಲಿ ಅತಿ ದೊಡ್ಡ ಸಂಶೋಧನೆ ಅಂದ್ರೆ ಹ್ಮ್. ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮಗಳಲ್ಲಿ ಕೂತ್ಕೊಂಡಿರುವಾಗ ಪಕ್ಕದಲ್ಲಿರೋನು ಯಾವ ಜಾತಿ ಅಂತ ಹೇಳ್ಬಿಟ್ಟು ತಲೆಯಲ್ಲಿ ಸಂಶೋಧನೆ ಓಡ್ತಾ ಇರ್ತದಂತೆ ಯಾವಾಗ್ಲೂ. ಈ ಮಾತು ಹೇಳಿದ್ರು ಅವರು. ಹಾಗಾಗಿ ಜಾತಿ ಅನ್ನೋದೇ ಸತ್ಯ ನಮ್ಮ ಸಮಾಜದಲ್ಲಿ. ಹೌದು, ಜಾತಿ ಖಂಡಿತ ಅನ್ನೋದೇ ಸರ್. ಅದೇ ಅಂತಿಮ ಸತ್ಯ ಅಂತ ಹೇಳಿ ಅನ್ಕೋತೀನಿ. ಜಾತಿ ಮತ್ತು ಅಸ್ಪೃಶ್ಯತೆ ಇದೆಯಲ್ಲ ಸರ್, ಹ್ಮ್. ಅದು ಬಹಳ ಈ ನೆಲದಲ್ಲಿ ಅದೊಂಥರ, ನಾನು ಯಾವಾಗ್ಲೂ ಹೇಳ್ತೀನಿ, ಅದು ಕುರುಹು ಬಿಡದ ಕೊಲೆಗಾರ. ಹಾ, ಹಾ, ಹಾ. ಇವತ್ತು ತುಂಬಾ ಜನ ಹೇಳ್ತಾರೆ, ಇಲ್ಲ ನಾವು ಎಲ್ಲ ಜೊತೆಲಿ ಉಣ್ತಾ ಇದೀವಿ, ಕೂರ್ತಾ ಇದೀವಿ, ತಿರುಗಾಡ್ತಾ ಇದೀವಿ, ಎಲ್ಲ ಜೊತೆಲೇ ಇದೀವಲ್ಲ ಅಂತ. ಹ್ಮ್. ಜಾತಿ ಅನ್ನೋದು ಇವತ್ತು ತನ್ನ ಜಾಗ ಬದಲಾಯಿಸ್ಕೊಂಡಿದೆ. ಹೌದು. ಈಗ ಉಣ್ಣೋ ಟೈಮಲ್ಲಿ, ತಿನ್ನೋ ಟೈಮಲ್ಲಿ, ಮದುವೆ ಮಾಡ್ಕೊಳ್ಳೋಕು, ಹೌದು. ಜೊತೆಲಿರೋಕು ಜಾತಿ ಅಡ್ಡ ಬರ್ತಾ ಇಲ್ಲ. ಹೌದು. ಹೌದು. ಜಾತಿ ಅನ್ನೋದು ಇವಾಗ ಪೆನ್ನಿನ ತುದಿಗೆ ಬಂದ್ ನಿಂತಿದೆ. ಹಾ, correct. ಈ ಜಾತಿಯವನ್ನ ಯಾವ ಜಾಗದಲ್ಲಿ ಇಡಬೇಕು, ಹೌದು. ಈ ಜಾತಿಯವನ್ನ ನನ್ನ ಕ್ಷೇತ್ರಕ್ಕೆ ಡಿಸಿ ಮಾಡ್ಕೋಬೇಕಾ ಬೇಡವಾ, ಬೇಡವಾ? ತಹಸೀಲ್ದಾರ್ ಮಾಡ್ಕೋಬೇಕಾ ಬೇಡವಾ, ಹೌದು. ಅಥವಾ ಇವನ್ಗೆ ಈ ಹುದ್ದೆ ಕೊಡ್ಬೇಕಾ ಬೇಡವಾ ಅಂತ ಅನ್ನೋದು ಪೆನ್ನಿನ ತುದಿಗೆ, ಅಧಿಕಾರದ ಕುರ್ಚಿಗೆ ಜಾತಿ ಅನ್ನೋದು ಬಂದ್ ನಿಂತಿದೆ ಸರ್. ಆಮೇಲೆ ಹ್ಮ್. ಮೀಸಲಾತಿ ಅನ್ನೋ ಸಬ್ಜೆಕ್ಟ್ ನಮ್ಗೆ ಅರ್ಥ ಆಗ್ಬೇಕು ಅಂತ ಅಂದ್ರೆ, ನನಗೆ ಮೊದ್ಲು ಇಂಡಿಯಾ ಅರ್ಥ ಆಗ್ಬೇಕು ಸರ್. ಹೌದು. ಯಾಕೆ ಊರೊಂದ್ ಕಡೆ ಇದೆ, ಕೇರಿಗಳು ಒಂದ್ ಕಡೆ ಇದೆಯಲ್ಲ, ಯಾಕೆ ಅಂತ ನಮ್ಮ ಒಳಗಡೆ ಒಂದು ಪ್ರಶ್ನೆ ಬಂದಿಲ್ಲ ಅಂದ್ರೆ, ಹೌದು. ಯಾಕೆ ಕೇರಿಲ್ ಬದುಕ್ತಾ ಇರೋ ಜನಗಳು ಬದುಕು ಹಿಂಗಿದೆಯಲ್ಲ, ಹೌದೌದು. ಅವ್ರಿಗೆ ಯಾಕೆ ಮೂಲಭೂತ ಸೌಕರ್ಯಗಳು? ಯಾಕೆ ಅವ್ರಿಗೆ ಈಗ ಎಂ ಜಿ ರೋಡ್, ಬೆಂಗಳೂರದೇ ಉದಾಹರಣೆ ತಗೊಳ್ಳೋದಾದ್ರೆ, ಹ್ಮ್. ಎಂ ಜಿ ರೋಡ್ ಅಲ್ಲಿ ಕರೆಂಟ್ ಹೋಗಿ 1 ನಿಮಿಷಕ್ಕೆ 100 ಕಾಲ್ಗಳು ಹೋಗಿರ್ತವೆ, ಪಟ್ಟಂತ ರೆಡಿ ಮಾಡ್ತಾರೆ. ಯಾವ್ದೋ ಒಂದು ರೋಡ್ ಅಲ್ಲಿ ಚೇಂಬರ್ ಅಲ್ಲಿ ಕಕ್ಕಸ್ಗುಂಡಿ ನೀರು ಬರ್ತಾ ಇದೆ ಹೊರಗಡೆ ಅಂತ ಹೇಳಿದ್ರೆ 5 ರಿಂದ 10 ನಿಮಿಷದಲ್ಲಿ ಕಮಿಷನರೇ ಬಂದು ಸ್ಪಾಟ್ ಅಲ್ಲಿ ನಿಂತು ಅದನ್ನ ಸರಿ ಮಾಡಿಸ್ತಾನೆ. ಅಲ್ಲಿ ನೀರಿನ ಸಮಸ್ಯೆ ಆಗಲ್ಲ, ಕರೆಂಟ್ ಸಮಸ್ಯೆ ಆಗಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಆಗಲ್ಲ. ಅದೇ ನೀವು ಸ್ವತಂತ್ರ ಪಾಳ್ಯಕ್ಕೆ ಬನ್ನಿ, ಗೋರಿಪಾಳ್ಯಕ್ಕೆ ಬನ್ನಿ, ಸ್ಲಮ್ಗಳಲ್ಲಿ ಅದೇ ಬೇರೆ ಪ್ರಪಂಚ. ಅಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇರಲ್ಲ, ಕರೆಂಟ್ ವ್ಯವಸ್ಥೆ ಇರಲ್ಲ, ಸರಿಯಾದ ಮನೆಗಳಿಲ್ಲ, ಸ್ವಚ್ಛತೆ ಇಲ್ಲ. ಅಂದ್ರೆ ಈ ಅಸಮಾನತೆಗಳ ಎಕ್ಸಾಂಪಲ್ ಹೇಳಿದೆ ನಿಮಗೆ. ಹೌದು. ಇವೆಲ್ಲವೂ ಕೂಡ ನೀವು ಹೇಳಿದ್ರಲ್ಲ ಸರ್, ಜಾತಿಯನ್ನು. ನಮ್ಗೆ ಮೀಸಲಾತಿ ಅನ್ನೋ ಸಬ್ಜೆಕ್ಟ್ ಅರ್ಥ ಆಗ್ಬೇಕು ಅಂದ್ರೆ ಹ್ಮ್. ಇಂಡಿಯಾ ದೇಶ ಅರ್ಥ ಆಗ್ಬೇಕು ನಮ್ಗೆ. ಕರೆಕ್ಟ್. ಇಂಡಿಯಾ ದೇಶದ ಇತಿಹಾಸ ಈ ಅರ್ಥ ಆಗುತ್ತೆ. ದೇಶ ಈ ಊರ್ ಯಾಕಿದೆ, ಕೇರಿ ಯಾಕಿದೆ ಅಂತ ನಾವು ಅರ್ಥ ಆಗ್ಬೇಕಲ್ಲ ಸರ್. Correct. ಯಾಕೆ ಈ ಕೇರಿಲಿರೋ ಜನ ಹಿಂಗ್ ಬದುಕ್ತಾ ಇದ್ದಾರೆ, ಇವ್ರನ್ನ ಯಾಕೆ ದೇವಸ್ಥಾನ ಸೇರಿಸ್ತಾ ಇಲ್ಲ? ಹೌದೌದು. ಮೇಗ್ಲಿ ಕೇರಿಯವ್ರ ತರನೇ ಇವರು ಬೆಳಗು ಇದ್ದಾರೆ, ಹೌದು. ಅವ್ರ ತರನೇ ಇವರು ಆರಡಿ ಇದ್ದಾರೆ, ಹೌದು. ಇವ್ರಿಗೂ ಕಣ್ಣು, ಕಿವಿ, ಮೂಗು, ಬಾಯಿ, ಪಂಚೇಂದ್ರಿಯಗಳಿದಾವೆ. ಹೌದು. ಇವರು ಕೂಡ ಅವರಂತೆಯೇ ತಾಯಿಯ ಹೊಟ್ಟೆಯಲ್ಲೇ ಹುಟ್ಟಿದ್ದಾರೆ. ಹೌದು. ಇವ್ರನ್ನ ಮಾತ್ರ ದೇವಸ್ಥಾನ ಪ್ರವೇಶ ಇಲ್ಲ ಅನ್ನೋದಾದ್ರೆ, ಹೌದು. ಇದ್ರೊಳಗಡೆ ಏನೋ ಸೂಕ್ಷ್ಮತೆ ಇದೆ ಅಂತ ಗೊತ್ತಾದ್ರೆ ಮಾತ್ರ ಮೀಸಲಾತಿ ಅರ್ಥ ಆಗ್ತದೆ. ಕರೆಕ್ಟ್. ಹೌದು. ಎಕ್ಸಾಕ್ಟ್ಲಿ. ಇಲ್ಲ ಅಂತಂದ್ರೆ ಮೀಸಲಾತಿಗಳು ಅರ್ಥ ಆಗಲ್ಲ. ಅರ್ಥ ಆಗಲ್ಲ. ಆಮೇಲೆ ಇಲ್ಲಿ ಯಾಕೆ ಅಸ್ಪೃಶ್ಯತೆ ಇದೆ ಅಂತ ಅನ್ಬೇಕು. 4 ಜನ ಸೇರ್ಕೊಂಡು ಮನೆ ಮುಂದೆಗಡೆ
ನೀವು ವೆಜ್ಜ ನಾನ್ ವೆಜ್ಜ ಅಂತಾರಲ್ಲ, ಹೌದು. ಈ ಸೂಕ್ಷ್ಮತೆ ಅರ್ಥ ಆಗ್ಲಾರೆ ಮೀಸಲಾತಿ ಅರ್ಥ ಅರ್ಥ ಆಗಲ್ಲ. ಆಗಲ್ಲ. ಹೌದು. ಆಮೇಲೆ ಸರ್, ಇಲ್ಲಿನ ಭೂಮಿಗೂ ಹಾ. ಇಲ್ಲಿನ ಅಸ್ಪೃಶ್ಯತೆಗೂ ಒಂದು ಸಂಬಂಧ ಇದೆ. ಓಕೆ. ಇಲ್ಲಿನ ಅಧಿಕಾರಕ್ಕೂ ಅಸ್ಪೃಶ್ಯತೆಗೂ ಒಂದು ಸಂಬಂಧ ಇದೆ. ಹ್ಮ್. ಇಲ್ಲಿನ ರಾಜಕಾರಣಕ್ಕೂ ಅಸ್ಪೃಶ್ಯತೆಗೂ ಒಂದು ಸಂಬಂಧ ಇದೆ. ಹಾ. ಈ ಸಂಬಂಧಗಳು ನಮ್ಗೆ ಅರ್ಥ ಆಗಿಲ್ಲ ಅಂತ ಅಂದ್ರೆ, ಹ್ಮ್. ಯಾಕೆ ಕೇರಿಲಿರೋ ಜನಕ್ಕೆ ಭೂಮಿನೇ ಇಲ್ಲ, ಹಾ. ಊರಲ್ಲಿರೋ ಜನಕ್ಕೆ ಭೂಮಿ ಇದೆ. Correct. ಈ ಸೂಕ್ಷ್ಮತೆ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮೀಸಲಾತಿ ಅರ್ಥ ಆಗಲ್ಲ. ಆಮೇಲೆ ಕೇರಳಿರೋ ಜನ, ಹಟ್ಟಿಲಿರೋ ಜನ, ತಾಂಡಗಳಲ್ಲಿರೋ ಜನ ಹ್ಮ್. 99% ಕೂಲಿ ಮಾಡ್ತಾನೆ ಜೀವನ ಸಾಗಿಸ್ತಾರೆ. ಹೌದು ಹೌದು. ಅದ್ರಲ್ಲಿ ಜಮೀನ್ದಾರರು ತುಂಬಾ ಕಡಿಮೆ ಇದ್ರು, 1 ಎಕರೆ 2 ಎಕರೆ 5 ಎಕರೆ 10 ಎಕರೆ ಇರೋರು ತುಂಬಾ ಮೈನ್ಯೂಟ್ ಜನಸಂಖ್ಯೆ. ಹ್ಮ್. ಈ ಜನ ಅಲ್ಲಿರುವಂತ ಊರಲ್ಲಿ ಇರ್ತಾರಲ್ಲ, ಮಳೆಗಾರರು, ಜಮೀನ್ದಾರರು, ಮೇಲ್ಜಾತಿಗಳು ಅಂತ ತಮ್ಮಂತ ಕರೆದುಕೊಳ್ಳೋರು, ಹ್ಮ್. ಅವ್ರು ಕೂಲಿ ಮಾಡಕ್ಕೆ ಮತ್ತೆ ಅವ್ರದ್ದು ಜೀತ ಮಾಡಕ್ಕೆ ಮತ್ತೆ ಅವ್ರದ ಸಂಪತ್ತನ್ನ ಸಮೃದ್ಧಿ ಮಾಡಕ್ಕೆ ಹೆಚ್ಚಿಸ್ಲಿಕ್ಕೆ ಹ್ಮ್. ಈ ಹಳ್ಳಿ ತಾಂಡ ಮತ್ತೆ ಹಟ್ಟಿ, ಕೇರಿ ಈ ಜನಗಳು ಕೆಲಸ ಮಾಡ್ತಾ ಇರ್ತಾರೆ. ಇದು 100% ನಿಜ. ನೀವು ಹೇಳಿದ್ ಕರೆಕ್ಟ್ ಸರ್. ಅದು ಜಾತಿ ಅನ್ನೋದು, ಜಾತಿ ವ್ಯವಸ್ಥೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ಅರ್ಥ ದೇಶದ ಆಗಿಲ್ಲ ಚರಿತ್ರೆ, ಅಂದ್ರೆ ಇತಿಹಾಸ ಅರ್ಥ ಆಗ್ಬೇಕು. ಇಲ್ಲಿ ಯಾಕೆ ಹಿಂಗಿದೆ ಈ ದೇಶ ಅಂತ ನನ್ಗೆ ಅನ್ನಿಸ್ಬೇಕು ಸರ್. ಇಲ್ಲಿ ಯಾಕೆ 2 ವರ್ಷದ ಪುಟಾಣಿ ಮಗು ದೇವಸ್ಥಾನದ ಅಂಗಳದಲ್ಲಿ ಹೋಗಿ ಕುತ್ಕೊಂಡೋಕೆ, ಹೌದು. ಆ ಮಗುನ ಪೋಷಕರಿಗೆ 25,000 ದಂಡ ಹಾಕ್ತಾರೆ, ದೇವಸ್ಥಾನ ಶುದ್ಧ ಮಾಡ್ಬೇಕು Correct. ಅನ್ನುವ ಸಬ್ಜೆಕ್ಟ್ ನನ್ ಕಿವಿಗೆ ಅರ್ಥ ಆಗಿಲ್ಲ ಅಂದ್ರೆ ಮೀಸಲಾತಿ ಅರ್ಥ ಆಗಲ್ಲ ನೋಡಿ. ಹೌದು. ಸರ್, ಮೊನ್ನೆ ತಮಿಳ್ನಾಡು ಒಳಗಡೆ ಅಸ್ಪೃಶ್ಯರು ನಮ್ ಕಣ್ಣು ಕಾಣಿಸ್ತಾ ಇದಾರೆ, ಇದು ಅಪಶಕುನ ಅನ್ಕೊಂಡು ಅಸ್ಪೃಶ್ಯರು ಕಣ್ಣಿಗೆ ಕಾಣದ ರೀತಿಲಿ ಒಂದು ಗೋಡೆ ಕಟ್ತಾರೆ. ಕಣ್ಣಿಗೆ ಕಾಣದೇ ಇರೋ ಕಣ್ಣು ಜನ. ಕಾಣಬಾರ್ದು ಅವ್ರು ನಮ್ಗೆ, ಅವ್ರು ನೋಡ್ಬಿಟ್ರೆ ನಮ್ಮ ಶುಭ ಕಾರ್ಯಗಳು ನಡೆಯಲ್ಲ ಅಂತ ಅನ್ಕೊಂಡು ಹಾ. ಆ ಕೇರಿ ನಮ್ ಕಣ್ಣು ಕಾಣಬಾರ್ದು ಅಂತ ಒಂದು ಗೋಡೆ ಕಟ್ತಾರೆ. ಅದಕ್ಕೊಂದು ಅಸ್ಪೃಶ್ಯತೆಯ ಗೋಡೆ ಅಂತ ಹೆಸರಿಡ್ತಾರೆ. Okay. ಈ ಸಬ್ಜೆಕ್ಟ್ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮೀಸಲಾತಿ ಅರ್ಥ ಆಗಲ್ಲ ನೋಡಿ. 100% ನಿಜ ಸರ್. ಮೀಸಲಾತಿ ಅರ್ಥ ಆಗ್ಬೇಕು ಅಂತ ಅಂದ್ರೆ, ಇವಾಗ ಮಾಗಡಿ ಹತ್ರ ಸರ್, ಹ್ಮ್. ಮೇಲ್ಜಾತಿ ಒಂದು ಕೇರಿ ಒಳಗಡೆ ನೀರಿನ ಇದಿದೆ, ಕೊಳ ಇದೆ. ಹೌದು. ಅಲ್ಲಿ ಮೇಲ್ಜಾತಿಯವರೆಲ್ಲ ತುಂಬಾ ಹೊತ್ತು ನೀರು ಹಿಡ್ಕತಾ ಇರ್ತಾರೆ. ಹೌದು. ಅಸ್ಪೃಶ್ಯ ಸಮುದಾಯದ ಹೆಣ್ಮಗಳು ನಿಂತಿರ್ತಾಳೆ. Okay. ತುಂಬಾ ಹೊತ್ತಾದ್ಮೇಲೆ ನಲ್ಲಿ ಖಾಲಿ ಇರ್ತದಲ್ವಾ, ಹೌದು. ನಾನು ಒಂದ್ ಬಿಂದಿಗೆ ನೀರ್ ಇಟ್ಕೊಳ್ಳೋಣ ಅಂತ ಹೇಳಿ ಬಿಂದಿಗೆ ಇಟ್ಟು ನೀರ್ ಹಿಡ್ಕೊಂಡು ಮನೆಗೆ ಹೋಗ್ತಾರೆ. Okay. ಅಲ್ಲಿನ ಮೇಲ್ಜಾತಿಗಳು, ಅವ್ರನ್ನ ಮೇಲ್ಜಾತಿ ಅಂತ ಕರಿಬಾರ್ದು, ತಪ್ಪಾಗುತ್ತೆ. ಅವ್ರನ್ನ ಶೋಷಕರು ಅಂತ ಕರಿಬೇಕು. ಹೌದು, ಅವ್ರನ್ನ ಹೌದು, ಹೌದು, ಹೌದು. ಮೇಲ್ಜಾತಿ ಅಂತ ಕರೆದು ನಾವೇ ಮೇಲ್ಮಟ್ಟದ ಒಂದು ಪದ ಕೊಟ್ಟಂಗ ಆಯ್ತದೆ. ಹೌದು. ಅಲ್ಲಿನ ಶೋಷಕರು ಬಂದು, ಅಲ್ಲಮ್ಮ ನೀನ್ ನನ್ನ ನಲ್ಲಿ ಒಳಗಡೆ ನೀರ್ ಹಿಡ್ಕೊತಾ ಇದೀಯಾ, ಹಾ. ಮೈಲಿಗೆ ಆಯ್ತು ಅಂತ ಹೇಳಿ ಊರಲ್ಲಿ ಅಲ್ಲಿದ್ದ ಊರಿನ ಜನ ಎಲ್ಲ ಶಾನ್ಭೋಗ್ರು ಪಟೇಲ್ರು ಅನ್ನಿಸ್ಕೊಂಡು ದೊಡ್ಡ ದೊಡ್ಡ ಮನುಷ್ಯ ದಪ್ಪ ಮೀಸೆ ಬಿಟ್ಕೊಂಡು ಜನ ಹೌದು. ಅರಳಿ ಕಟ್ಟೆ ಒಂದು ಮೀಟಿಂಗ್ ಕರೆದು ಹ್ಮ್. ಆ ಹೆಣ್ಣು ಮಗಳಿಗೆ ದಂಡ ಹಾಕ್ತಾರೆ ಸರ್. ಹಾ. ಆ ಅವಮಾನ ಸಹಿಸ್ಕೊಳ್ಳೋಕಾಗದೆ ಆ ಹೆಣ್ಮಗಳು ಮನೆಗೆ ಹೋಗಿ ನೇಣಕಂತ ಸತ್ತೋಗ್ತಾಳೆ ಸರ್. ನೋಡಿ, ಇದು ನನಗೆ ಈ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂದ್ರೆ ಮೀಸಲಾತಿ ಅರ್ಥ ಆಗಲ್ಲ. ಮೀಸಲಾತಿ ಅರ್ಥ ಆಗಲ್ಲ. ಹಾಗಾಗಿ ಈ ಸಬ್ಜೆಕ್ಟ್ ಅರ್ಥ ಆಗದೆ ಇರುವಂತ ಜನ ಮತ್ತೆ ದೇಶ ಚರಿತ್ರೆ ಅರ್ಥ ಆಗದೆ ಇರುವಂತ ಜನ ಎಲ್ಲೋ ರೋಡಲ್ಲಿ, ಬೀದಿಯಲ್ಲಿ, ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಮೇಸ್ಟರ್ಗಳು, ಪ್ರೊಫೆಸರ್ಗಳು ಕೂಡ ಹ್ಮ್. ಈ ಮೀಸಲಾತಿ ಯಾಕೆ ಬೇಕು, ಮೀಸಲಾತಿ ಎಲ್ರಿಗೂ ಇರ್ಬೇಕು, ಅದ್ರ ಬಡವರಿಗೆ ಮಾತ್ರ ಇರ್ಬೇಕು, ಹ್ಮ್. ಜಾತಿ ಆಧಾರದ ಮೇಲೆ ಕೊಡಬಾರ್ದು ಅನ್ನೋದನ್ನ ಮಾತಾಡ್ತಾನೆ ಇರ್ತಾರೆ. ಹೌದು. ಪ್ರಾಯಶಃ ಇದನ್ನ ಅರ್ಥ ಮಾಡಿಸೋಲ್ಲಿ ನಾವು, ನೀವು ಅಥವಾ ನಮ್ಮ ಸರ್, ಮೀಸಲಾತಿ ಇದು ಅಸ್ಪೃಶ್ಯತೆಗೂ ಬಡತನಗೂ ವ್ಯತ್ಯಾಸ ಇದೆ ಸರ್. ವ್ಯತ್ಯಾಸ ಇದೆ. ಹೌದು. ನಾನು ಹೇಳ್ತೀನಿ, ಹೌದು. ಒಬ್ಬ ಮೇಲ್ಜಾತಿಯ ಬಡವ ಒಂದ್ ರಸ್ತೆಯಲ್ಲಿ ನಡ್ಕ ಬರ್ಲಿ ಸರ್, ಹೌದು. ಅವನ್ ಬಣ್ಣ, ಅವ್ನ್ ಹಾಕಿರೋ ಡ್ರೆಸ್ ಕೋಡು, ಹೌದು. ಅವ್ನ್ ಜನುವಾರ, ಅವ್ನ್ ನಾಮ ಇದೆಯಲ್ಲ, ಹಾ, ಹಾ. ಅವ್ನ್ ಬಡವನೇ. ಹೌದು. ಬಟ್ ಅವನಿಗೆ ಸಮಾಜ ಗೌರವ ಕೊಡುತ್ತೆ, ಬನ್ನಿ ಸ್ವಾಮಿ ಅನ್ನುತ್ತೆ. ಹೌದು, ಹೌದು, ಹೌದು. ಅವನ ಡ್ರೆಸ್ ಕೋಡು, Correct. ಅವನ ಬಣ್ಣ, ಭಾಷೆ, ಅವನ ಸಂಸ್ಕೃತಿ ನೋಡಿ, ಹೌದು. ಅವನ ಆಲೋಚನೆಗಳನ್ನ ನೋಡಿ, ಅವನ್ನ ನೋಡಿ ಹೌದು. ಬನ್ನಿ ಸ್ವಾಮಿ ಅನ್ನುತ್ತೆ ನೋಡಿ ಅವನ್ನ. ಹೌದು. ಅದೇ ಒಬ್ಬ ಬಡವ ಕೆಳಜಾತಿಯವನು ಅರಕಲು ಬಟ್ಟೆ ಹಾಕೊಂಡು ಕೈಯಲ್ಲಿ ಕಾರಣಿ ಹಿಡ್ಕೊಂಡು ಏನೋ ಹೌದು. ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಅವನ್ ಮೇಲೆ ನಾವು ಬಳಸೋ ಮೊದಲನೇ ಪದನೇ ಏಕವಚನ ನೋಡಿ. ಅಲ್ಲ, ಕೂಲಿ ಮಾಡೋರು ಅಥವಾ ಹರಕಲು ಬಟ್ಟೆ ಹಾಕೊಳ್ಳೋದು ಇರ್ಲಿ, ಕೆಳಜಾತಿಯವನು ಕಾರಲ್ಲಿ ಬಂದ್ರು ಕೂಡ ಎದುರುಗಡೆ ಮಾತಾಡಿದ್ರು ಕೂಡ ಹಿಂದ್ಗಡೆಯಿಂದ ನೋಡಿ ನೋಡಿ ಒಂದು ದೌಲತ್ ನೋಡಿ ಅಂತ ಹೇಳಿ ಸರ್, ವೈಕಂ ಪ್ರಕರಣ ಕೇಳಿದಿರಲ್ಲ ಹೌದು, ಹೌದು, ತಮಿಳ್ನಾಡಲ್ಲಿ? ಹೌದು, ಅಯ್ಯೋ ಕಥೆಯೇ. ಅದ್ರೊಳಗ ಅವ್ರ ಅಸ್ಪೃಶ್ಯರಲ್ಲ, ಈಳವ ಸಮುದಾಯಕ್ಕೆ ಸೇರಿದ ಸ್ವಂತ ಒಂದ್ ಕಾರ್ ತಗೊಂಡ್ಬಿಟ್ಟಿರ್ತಾನೆ. ಹೌದು. ನಾಯರ್ ಸಮುದಾಯಕ್ಕೆ ಸೇರಿದವನ್ನ ಡ್ರೈವರ್ ಇಟ್ಕೊಂಡಿರ್ತಾನೆ. ಹಾ, ಹಾ, ಹಾ. ದೇವಸ್ಥಾನದ ಒಳಗಡೆ ಅಲ್ಲ, ದೇವಸ್ಥಾನದ ಅಂಗಳದಲ್ಲಿ ಕಾರ್ ಹೋಗ್ತಾ ಇರ್ತದೆ. ಹಾ, ಹಾ. ಅವ್ನ ನಾಯರ್ ಸಮುದಾಯಕ್ಕೆ ಸೇರಿದಂತ ಡ್ರೈವರು ಹಾ. ಕಾರಿನ ಮಾಲೀಕನಾಗಿರ್ತಕ್ಕಂಥ ಈಳವನನ್ನ ಕಾರಿನ ಕೆಳಗಿಳಿಸ್ತಾನೆ. ಡ್ರೈವರ್ ಮಾಲೀಕ ಇದೊಂತರ ಅಂಬೇಡ್ಕರ್ ಬಾಬಾ ಸಾಹೇಬ್ರು ಅಲ್ಲಿ ಕೆಲಸ ಮಾಡ್ತಿರುವಾಗ, ಫಾರಿನ್ ಇಂದ ಬಂದು ಕೆಲಸ ಮಾಡುವಾಗ ಅಟೆಂಡರ್ ನೀರ್ ಕೊಡಲ್ಲ ಅಂತ ಹೇಳಿದಂಗ ಆಯ್ತು. ಕಾರಿನ ಡ್ರೈವರು ಹಾ. ಮಾಲೀಕನನ್ನ ಕೆಳಗಿಳಿಸಿ ಆ ದೇವಸ್ಥಾನದ ಅಂಗಳ ಮುಗ್ದಾದ್ಮೇಲೆ ಬೇರೆ ರೋಡಲ್ಲಿ ಹೋಗಿ ಹತ್ಕತಾನೆ ನೋಡಿ ಕಾರಿಗೆ. ಹೌದು. ಈ ಸೂಕ್ಷ್ಮತೆ ನಮ್ಗೆ ಅರ್ಥ ಆಗಿಲ್ಲ ಅಂತ ಅಂದ್ರೆ ಮೀಸಲಾತಿ ಮೀಸಲಾತಿ. ಆಮೇಲೆ ಏನ್ ಗೊತ್ತಾ ಸರ್, ಮೀಸಲಾತಿ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅರ್ಥ ಆಗಲ್ಲ. ಅರ್ಥ ಆಗಲ್ಲ. ನಿಜ. ಕಾನ್ಸ್ಟಿಟ್ಯೂಷನ್ ಅರ್ಥ ಆಗಿಲ್ಲ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದು SC ST ಗಳಿಗೆ ಹಾ. ರಿಸರ್ವೇಶನ್ ಕೊಟ್ಟಿರೋ ಪುಸ್ತಕ. ಅಷ್ಟೇ.